ಕಾಡಿಗೆ ನಾವು ಹೊಸಬ್ರೋ ಅಥವಾ ಕಾಡು ನಮ್ಗೆ ಹೊಸದೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದಿರುವಂಥ ಒಂದು ಸಂತೋಷ ಸಿಗುತ್ತೆ. ಯಾಕಂದರೆ ಪ್ರಕೃತಿ ಬಂದು ಈಗಿಂದಲ್ಲ, ಲಕ್ಷಾಂತರ ವರ್ಷದಿಂದ ಇದ್ದಿರೋದು. ಸೊ ಅದನ್ನು ಗೌರವಿಸೋದು ತುಂಬ ಮುಖ್ಯ ಅಂತ ನನಗೆ ಅನಿಸುತ್ತೆ. ನಮಸ್ಕಾರ ಫ್ರೆಂಡ್ಸ್, ನಾವಿವತ್ತು ಹೊರಟಿರೋದು BR ಹಿಲ್ಸ್ ಅಂದರೆ ಬಿಳಿಗಿರಿ ರಂಗನಾಥ ಸ್ವಾಮಿಯ ಬೆಟ್ಟ. ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಲೊಕೇಟ್ ಆಗಿದೆ. ನಮಗೆ BR ಹಿಲ್ಸ್ನ ಫಾರೆಸ್ಟ್ ಏರಿಯಾ ನೋಡೋಕ್ಕೆ ಈ ಥರ ಕಾಣಿಸ್ತಾ ಇತ್ತು. ಕೊನೆಗೂ ನಾವು ಬೆಟ್ಟದ ಪೀಕ್ ಪಾಯಿಂಟ್ ಹತ್ರ ಬಂದ್ವಿ. ಬೆಟ್ಟದ ಪೀಕ್ ಪಾಯಿಂಟ್ ಹತ್ರ ಬಂದು ಮೆಟ್ಲತ್ಕೊಂಡು ಮುಂದೆ ಹಾಗೆ ಸಾಕ್ತಾ ಇರಬೇಕಾದ್ರೆ ನಮಗೆ ಒಬ್ಬರು ಪೂಜಾರಿ ಸಿಕ್ಕಿದ್ರು. ಅವರು ನಮಗೆ ಈ ಸ್ಥಳದ ಐತಿಹಾಸಿಕ ಹಿನ್ನೆಲೆಯನ್ನು ತಿಳಿಸ್ಕೊಟ್ರು. ಈ ಸ್ಥಳದಲ್ಲಿ 50 ವರ್ಷಗಳ ಹಿಂದೆ ಋಷಿಗಳು ತಪಸ್ಸನ್ನು ಮಾಡ್ತಾ ಇದ್ರಂತೆ. ಹಾಗೆ ಈ ಸ್ಥಳಕ್ಕೆ ಮತ್ತೊಂದು ಹೆಸರಿದೆ, ಶ್ವೇತಾದ್ರಿ ಅಂತ. ಋಷಿಗಳ ತಪಸ್ಸಿನ ಸ್ಥಳ ಆಗಿದ್ದರಿಂದ ಇಲ್ಲಿ ಹಲವಾರು ಕೆತ್ತನೆಗಳು ಕೂಡ ಕಂಡುಬರುತ್ತೆ. ಈ ಸ್ಥಳದ ಮತ್ತೊಂದು ವಿಶೇಷತೆ ಏನಂದರೆ ಇಲ್ಲಿ ಬರೀ ಬಿಳಿ ಕಲ್ಲುಗಳು ಮಾತ್ರ ಕಂಡುಬರುತ್ತೆ. ಹಾಗೆ ಮುಂದೆ ಹೋಗ್ತಾ ನಮಗೆ ಒಳ್ಳೆ ವ್ಯೂ ಪಾಯಿಂಟ್ ಕೂಡ ಕಾಣಿಸ್ತು. ಮತ್ತು ಈ ಬೆಟ್ಟದ್ದು ಒಂದು ಡ್ರೋನ್ ಶಾಟ್ ಕೂಡ ಸಿಕ್ಕಿದೆ. ಬನ್ನಿ ಅದನ್ನು ನೋಡ್ಕೊಂಡು ಬರೋಣ. ಹಾಗೆ ಮೇಲಿಂದ ವ್ಯೂ ಪಾಯಿಂಟ್ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದನ್ನು ಮುಗಿಸಿ ನಾವು ನೆಕ್ಸ್ಟ್ ಹೋಗಿದ್ದೆ ಕೆ ಗುಡಿ ಕಡೆಗೆ. ಕೆ ಗುಡಿ ಇದು ಕೂಡ ಬಂಡೀಪುರ ಫಾರೆಸ್ಟ್ನ ಒಂದು ಭಾಗ ಆಗಿದ್ದು, ಬಿಳಿಗಿರಿ ರಂಗನಾಥ ಸ್ವಾಮಿಯ ವನ್ಯಧಾಮ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಹೆಸರಾಗಿದೆ. ಈ ಥರ ಫಾರೆಸ್ಟ್ ಏರಿಯಾಗಳಲ್ಲಿ ಘಾಟ್ ಸೆಕ್ಷನ್ ನೋಡಿದ್ರೆ ನಮ್ಗೆ ಒಂದು ಸಾಂಗ್ ನೆನಪಾಗುತ್ತೆ. ಅದೇನೆ ಅಣ್ಣವ್ರ ಸಾಂಗು, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಹಾಗೆ ನೋಡ್ತಾ ಪ್ರಕೃತಿ ಸೌಂದರ್ಯನ ಸವಿತಾ ಮುಂದೆ ಹೋಗ್ತಾ ಇದ್ವಿ. ಏನಂದರೆ ಇಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಮಧ್ಯದಲ್ಲಿ ಎಲ್ಲೂ ನಿಲ್ಸಂಗಿಲ್ಲ ಮತ್ತು ಫೋಟೋನು ತಗೋಂಗಿಲ್ಲ. ಹಾಗೇನಾದರೂ ಮಾಡಿದ್ರೆ 1,000 ತಪ್ಪಿದ್ರೆ 2,000 ಫೈನ್ ಕೂಡ ಆಗ್ತಾರೆ. ಅದನ್ನು ಸ್ಟಾರ್ಟಿಂಗಲ್ಲೇ ನಮ್ಗೆ ಹೇಳಿ ಕಳಿಸಿರ್ತಾರೆ. ಯಾಕಂದರೆ ಪ್ರಾಣಿಗಳಿಂದ ನಮಗೆ ತೊಂದರೆ ಆಗ್ಬೋದು ಅಥವಾ ಪ್ರಾಣಿಗಳಿಗೆ ನಾವು ತೊಂದರೆ ಮಾಡ್ಬೋದು ಅಂತ. ಫೈನಲಿ ಫಾರೆಸ್ಟ್ ಏರಿಯಾನ ಮುಗಿಸಿ ಅಲ್ಲೇ ಫೋಟೋ ಶೂಟ್ ಮಾಡಿಕೊಂಡು ನಾವು ನಮ್ಮ ಮನೆ ಕಡೆ ತೆರಳಿದ್ವಿ.